ಕೊಲೆಗೂ ಮುನ್ನ ದರ್ಶನ್ ನಮ್ಮ ಬಾಸ್ ಅಂತ ಹೇಳಿದಂತೆ ರೇಣುಕಾ ಸ್ವಾಮಿ, ನಮ್ಮ ಬಾಸ್ ಸಂಸಾರ ಹಾಳು ಮಾಡಿದವಳು ಪವಿತ್ರ ಅಂತ ಹೇಳಿದಂತೆ, ಅದಕ್ಕೆ ಮೆಸೇಜ್ ಮಾಡಿದ್ದೆ ಅಂತ ರೇಣುಕಾ ಸ್ವಾಮಿ ಹೇಳಿದಂತೆ. ಕೊಲೆಯಾಗೋದಕ್ಕೂ ಮೊದಲು ದರ್ಶನ್ ಆಪ್ತರ ಎದುರುಗಡೆನೇ ಸ್ವಾಮಿ ಹೇಳಿದಂತ ಮಾತು, ದರ್ಶನ್ ನಮ್ಮ ಬಾಸ್ ಸಂಸಾರ ಹಾಳು ಮಾಡಿದವಳು ಪವಿತ್ರ. ಹೆಂಗಿದೆ ನೋಡಿ ಕತೆ, ಅದಕ್ಕೆ ಮೆಸೇಜ್ ಮಾಡಿದ್ದೆ. ಲೆಕ್ಕ ಹಾಕಿ, ಈತ ಕೊಲೆ ಆಗೋದಕ್ಕಿಂತ ಮೊದಲು ದರ್ಶನ್ ಆಪ್ತರ ಎದುರುಗಡೆ ಹೇಳಿದಂಥ ಮಾತಿದು, ನಮ್ಮ ಬಾಸ್ ದರ್ಶನ್, ನಮ್ಮ ಬಾಸ್ ಸಂಸಾರ ಹಾಳು ಮಾಡಿದಂಥವಳು ಪವಿತ್ರ, ಅದಕ್ಕೆ ನಾನು ತಡ್ಕೊಳಕ್ಕಾಗಲಿಲ್ಲ, ನಾನು ಮೆಸೇಜ್ ಮಾಡಿದೆ. ಇದು ರೇಣುಕಾ ಸ್ವಾಮಿ ಹೇಳಿದಂಥ ಮಾತು. ಏನು ಹೇಳ್ತೀರಿ ಇಂಥ ಹುಚ್ಚುತನಕ್ಕೆ? ಏನು ಹೇಳ್ತೀರಿ? ಜವಾಬ್ದಾರಿ ಇರುವಂಥವ್ರು ಯಾರಾದರೂ ಇಂಥ ಕೆಲಸಗಳನ್ನ ಮಾಡ್ತಾರಾ? ಯಾರಾದರೂ ಹಾಳು ಬಿಡಿಸ್ಕೊಂಡು ಸಾಯಲಿ, ಇವ್ರಿಗೆ ಏನಾಗಬೇಕು? ಅಭಿಮಾನ ಹುಚ್ಚ ಅಭಿಮಾನ ಇದೆಯಲ್ಲ, ಈ ಹುಚ್ಚ ಅಭಿಮಾನ, ಈ ಅಂಧ ಅಭಿಮಾನ, ಇವನ್ನೆಲ್ಲವನ್ನು ಕೂಡ ಮಾಡಿಸ್ಬಿಡುತ್ತೆ. ಅದರ ಪರಿಣಾಮ ನೋಡಿ, ರೇಣುಕಾ ಸ್ವಾಮಿ ಈಗ ಹೆಣವಾಗಿ ಸಿಕ್ಕಿದ್ದಾನೆ. ತಂದೆ ತಾಯಿಗಳ ಗತಿ ಏನು? ಗರ್ಭಿಣಿಯಾಗಿರುವಂಥ ಪತ್ನಿಯ ಗತಿ ಏನು? ಅವ್ರ ಕುಟುಂಬದ ಗತಿ ಏನು? ಇದು ಪ್ರಶ್ನೆ.